ಎಂಇಎಸ್ ಪುಂಡಾಟಿಕೆಯನ್ನ ಖಂಡಿಸಿ ಕರೆಯಲಾಗಿರುವ ಕರ್ನಾಟಕ ಬಂದ್ಗೆ ಮಂಡ್ಯದಲ್ಲಿ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು ಹೆದ್ದಾರಿ ತಡೆಯನ್ನ ನಡೆಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ ಸೇನೆ, ಕರವೇ ಶಿವರಾಮೇಗೌಡ ಬಣ, ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ, ರೈತರು ಸೇರಿದಂತೆ ವಿವಿಧ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿ ನಗರದ ಸಂಜೆ ವೃತ್ತದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಿದರು. ಎಂಇಎಸ್ ಪುಂಡಾಟ ಖಂಡಿಸಿ ಮಂಡ್ಯದ ಸಂಜೆ ವೃತ್ತದಲ್ಲಿ ನಡೀತಾ ಇರುವ ಪ್ರತಿಭಟನೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗ್ತಾ ಇರುವುದಾಗಿ ಆರೋಪಿಸಿ ಬಾಯಿ ಪಡೆದುಕೊಂಡು ರಸ್ತೆಯಲ್ಲಿಯೇ ಮಲಗಿಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದ ಗಡಿಭಾಗ ಬೆಳಗಾವಿಯಲ್ಲಿ ಕರ್ನಾಟಕದ ಬಸ್ ಕಂಡಕ್ಟರ್ ಹಾಗೂ ಬಸ್ ಡ್ರೈವರ ಮುಖಕ್ಕೆ ಮಸಿ ಬೆಳೆದು ದೌರ್ಜನ್ಯವನ್ನು ಎಸಗಿರುವಂಥ ಎಂಇಎಸ್ ಪುಂಡರನ್ನು ಗಡೀಪಾರು ಮಾಡಬೇಕು ಹಾಗೂ ಕರ್ನಾಟಕದ ನಿಷೇಧ ಮಾಡಬೇಕು ಎಂದು ಇವತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆಯನ್ನು ನೀಡಿದರು. ಇದಕ್ಕೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಯುವ ಸಂಘಟನೆ ಪೂರ್ಣವಾದ ಬೆಂಬಲವನ್ನು ನೀಡಿ ಮಂಡ್ಯದಲ್ಲಿ ಪಾಲ್ಗೊಂಡಿದ್ದೀವಿ. ಕರ್ನಾಟಕ ಸರ್ಕಾರ ಈ ರೀತಿ ಪುಂಡರ ವಿರುದ್ಧ ಯಾವುದೇ ರೀತಿ ಕಠಿಣವಾದ ಕ್ರಮವನ್ನು ಕೈಗೊಂಡಿಲ್ಲ. ನಮ್ಮ ಕರ್ನಾಟಕದ ಜನಪ್ರತಿನಿಧಿಗಳು ಹಾಗೂ ಶಾಸಕರು, ಸಂಸದರು ಯಾರೂ ಕೂಡ ಈ ಕನ್ನಡಿಗರಿಗೆ ಅನ್ಯಾಯವಾಗ್ತಿರೋದ್ರ ಬಗ್ಗೆ ಒಂದು ಧ್ವನಿಯನ್ನು ಎತ್ತುತ್ತಾ ಇಲ್ಲ, ಕನ್ನಡಿಗರ ಪರವಾಗಿ ನಿಲ್ತ್ಕೋತಾ ಇಲ್ಲ. ಆ ಕಾರಣದಿಂದ ವಿದ್ಯಾರ್ಥಿಗಳೆಲ್ಲ ಒಗ್ಗೂಡಿ ಇವತ್ತು ನಾವೇ ಸ್ವಯಂ ನಮ್ಮ ಕನ್ನಡಿಗರ ನ್ಯಾಯ ಸಿಗಬೇಕು ಅನ್ನೋ ಕಾರಣದಿಂದ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗ್ತಾರೋ ನಿಲ್ಲಿಸೋಕ್ಕೋಸ್ಕರ ಇವತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡೋ ಸ್ಥಿತಿಗೆ ಬಂದಿದ್ದೀವಿ. ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಏನಪ್ಪ ಅಂದರೆ ಯಾವುದೋ ಬೇರೆ ವಿಚಾರವಾಗಿ ಅಧಿವೇಶನ ಜಗಳ ಆಡೋದಲ್ಲ, ಒಂದು ಹೋರಾಟ ಮಾಡೋದಲ್ಲ. ಕನ್ನಡಿಗರ ಅನ್ಯಾಯವಾದಾಗ ಕನ್ನಡಿಗರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡುವುದು ರಾಜಕೀಯರಿಗೆ ನಾವು ಒಂದು ಗೆಲ್ಸ್ಕೊಡೋದು ಒಂದು ಮೂಲಭೂತ ಕರ್ತವ್ಯ ಆಗಿರುತ್ತದೆ. ಅವರಿವತ್ತು ನಮ್ಮ ಪರವಾಗಿ ನಿಂತು ಈಗಲೂ ಕೂಡ ಈ ಕ್ಷಣ ಕೂಡ ಒಂದು ಬಂದು ನಮ್ಮ ಜೊತೆ ನಿಂತು ಹೋರಾಟವನ್ನು ಮಾಡೋ ಅವಕಾಶ ಕೂಡ ಇದೆ. ಅವರು ಇವತ್ತು ಬೀದಿಗಿಳಿದು ನಮ್ಮ ಜೊತೆ ಹೋರಾಟ ಮಾಡಿ ನಮಗೆ ನ್ಯಾಯ ಸಿಗೋವರೆಗೂ ಇವತ್ತು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂದು ಕನ್ನಡ ಸೇನೆ ಕರ್ನಾಟಕದ ನೇತೃತ್ವದಲ್ಲಿ ಪ್ರಗತಿಪರ ಸಂಘಟನೆಗಳು ಕರ್ನಾಟಕ ರಾಜ್ಗೆ ಬೆಂಬಲವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರು ನಗರ ಕುಡಿಯೋ ನೀರು ಯೋಜನೆಗಾಗಿ 6ನೇ ಹಂತವನ್ನು ಬನವತ್ತ ಶಾಸಕರಾಗಿರುವಂಥ ನರೇಂದ್ರ ಸ್ವಾಮಿ ಅವರು 6ನೇ ಹಂತದ ಯೋಜನೆಗೆ 50 ಕೋಟಿ ಬಿಡುಗಡೆ ಮಾಡಿಸಿದ್ದಾರೆ. ಮಂಡ್ಯದಲ್ಲಿ ಕೆರೆಗಳು ಹೂಳೆತ್ತಿಲ್ಲ, KRS ನದಿ ವಿಸ್ತರಣೆ ಆಗಿಲ್ಲ, ಮೇಕೆದಾಟು ಯೋಜನೆ ಆಗಿಲ್ಲ. 7.5 TMC ಹೆಂಗೆ ಕೊಡ್ಬೇಕು ಸ್ವಾಮಿ? ನಿನಗೆ ಮತ ಕೊಟ್ಟಿರೋ ಜನ ಅನಾಥರಾಗಲಿ, ನೀನು ಮಾತ್ರ ಬೆಂಗಳೂರು ನಗರಕ್ಕೆ ಕೊಡ್ತೀನಿ ಅಂತ ಸಾಧಕ ಅಂತೇಳಿ ಹೇಳ್ಕೊತಿದ್ದೀರಲ್ಲ ಸ್ವಾಮಿ. ಯಾವುದೇ ಕಾರಣಕ್ಕೂ ಇಂತಹ ಒಂದು ಅನಿಷ್ಟ ಪದ್ಧತಿಯನ್ನು ವಿರೋಧ ಮಾಡ್ತೀವಿ. 7.5 TMC ನೀರನ್ನು ನೀವು ನಮಗೆ ಕೊಟ್ಟು ನಂತರ ನೀವು ಬೆಂಗಳೂರು ನಗರಕ್ಕೆ ಕೊಡಬೇಕು. 6ನೇ ಹಂತ ಯೋಜನೆಯನ್ನು ಕೈ ಬಿಡಬೇಕು ಅನ್ನೋ ಆಗ್ರಹವನ್ನು ಕನ್ನಡ ಸೇನೆ ಕರ್ನಾಟಕ ಮಾಡ್ತಾ ಇದೆ. ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕಾಗಿದೆ, ಎಂಇಎಸ್ ಸಂಘಟನೆ ನಿಷೇಧ ಆಗಬೇಕಾಗಿದೆ, ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ, ಕಳಸಾ ಬಂಡೂರಿ ಯೋಜನೆ ಪ್ರಾರಂಭ ಆಗಬೇಕಾಗಿದೆ. ಇವೆಲ್ಲ ಬೇಡಿಕೆಗಾಗಿ ಕನ್ನಡ ಸೇನೆ ಕರ್ನಾಟಕ ನೇತೃತ್ವದಲ್ಲಿ ಇಂದು ಕರ್ನಾಟಕ ಬಂದ್ಗೆ ಬೆಂಬಲಿಸ್ತಾ ಇದೆ. ಕರ್ನಾಟಕ ಬಂದ್ ಹಿನ್ನೆಲೆ ಸಕ್ಕರೆ ನಗರಿ ಮಂಡ್ಯದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಮಂಡ್ಯದ RP ರಸ್ತೆಯಲ್ಲಿ ಅಂಗಡಿಗಳು ಬಂದ್ ಆಗಿದ್ದು, ಅಂಗಡಿಗಳನ್ನು ಬಂದ್ ಮಾಡುವ ಮೂಲಕ ವ್ಯಾಪಾರಸ್ಥರು ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ.